ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳ ಸಮಾಜ ವಿಜ್ಞಾನದ ನೀಲನಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲನೇದಾಗಿ ಬರುವಂಥ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಯಾವುದು ಇರಬಹುದು ಅಂತಂದರೆ 3 ಅಂಕದ ಪ್ರಶ್ನೆಯನ್ನು ಕೇಳಬಹುದು ಈ ಅಧ್ಯಾಯದೊಳಗಡೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಒಂದಾಗಿದೆ. ಮತ್ತು ಹಾಗೆ ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಅಧ್ಯಾಯದೊಳಗಡೆ ಬರುವಂಥ ಒಟ್ಟು ಅಂಕಗಳ ಸಂಖ್ಯೆ ಅಂದರೆ 3. ಸೊ ಇಲ್ಲಿ ನಾವು ಕನ್ಫರ್ಮ್ ಆಗಿ ಏನು ಮಾಡ್ಕೋಬೋದು ಅಂತ 3 ಅಂಕದ ಪ್ರಶ್ನೆಯನ್ನು ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಅಧ್ಯಾಯದಿಂದ ಕೇಳಬಹುದು. ಇನ್ನು ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅನ್ನೋ ಒಂದು ಅಧ್ಯಾಯವಿದೆ. ಈ ಅಧ್ಯಾಯದೊಳಗಡೆ ನಮಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಒಟ್ಟು ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾನೆ. ಹಾಗಾದರೆ ಇಲ್ಲಿ ಒಟ್ಟು ಅಂಕಗಳ ಸಂಖ್ಯೆ 2 ಅಂಕಗಳು ನಮಗಿಲ್ಲಿ ಬರಬಹುದು ಈ ಒಂದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ. ಇನ್ನು 3ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಅನ್ನೋ ಒಂದು ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬಹುದು. ಅಂದರೆ ಇಲ್ಲಿ ಒಟ್ಟಾರೆ ಪ್ರಶ್ನೆಗಳ ಸಂಖ್ಯೆ ಒಂದಾಗಿದೆ ಮತ್ತು ಅಂಕಗಳು ಮಾತ್ರ ಈ ಒಂದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಅಧ್ಯಾಯದಲ್ಲಿ ಕಂಡುಬರ್ತವೆ. ಇನ್ನು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರೋಧಗಳು ಅನ್ನೋ ಒಂದು 4ನೇ ಅಧ್ಯಾಯದಲ್ಲಿ ಸೊ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ನಮಗೆ ಪ್ರಶ್ನೆಗಳ ಸಂಖ್ಯೆ 2 ಆಗಿದೆ. ಸೊ ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ 5 ಅಂಕಗಳ ಪ್ರಶ್ನೆಯನ್ನು ಕೇಳಬಹುದು ವಿದ್ಯಾರ್ಥಿಗಳೇ. ಇನ್ನು 5ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಈ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆಯನ್ನು ಒಂದು ಕೇಳ್ತಾನೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1, ಒಟ್ಟಾರೆ ಅಂಕಗಳು 3 ಅಂಕಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಕಂಡುಬರ್ತದೆ. 6ನೇ ಅಧ್ಯಾಯ ಅಂದರೆ ಇತಿಹಾಸ ವಿಷಯದಲ್ಲಿ ಬರ್ತಕ್ಕಂಥ 6ನೇ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಅಧ್ಯಾಯದಲ್ಲಿ ನಿಮಗೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಂದರೆ 3 ಅಂಕದ ಒಂದು ಪ್ರಶ್ನೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 1. ಟೋಟಲ್ ಆಗಿ ನಿಮಗೆ ಅಂಕಗಳು ಈ ಅಧ್ಯಾಯದಿಂದ ಎಷ್ಟು ಸಿಗ್ತಾವೆ ಅಂತಂದರೆ 3 ಅಂಕಗಳು ಸಿಗ್ತಾವೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ವಿದ್ಯಾರ್ಥಿಗಳೇ. ಹಾಗೆ ಇನ್ನು 7ನೇ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟ ಅಂತ ಕರಿತೀವಿ. ಈ ಸ್ವಾತಂತ್ರ್ಯ ಹೋರಾಟ ಅಧ್ಯಾಯದೊಳಗಡೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಟ್ಟಾರೆಯಾಗಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1, ಅಂದರೆ 2 ಅಂಕದ ಮಾತ್ರ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇಲ್ಲಿ ಅಂಕಗಳ ವಿಚಾರವನ್ನು ಗಮನಿಸಿದಾಗ ಈ ಅಧ್ಯಾಯದಿಂದ ನಿಮಗೆ 2 ಅಂಕಗಳ ದೊರೀತಾವ. ಇನ್ನು 9ನೇ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಅಧ್ಯಾಯದಿಂದ 1 ಅಂಕದ ಪ್ರಶ್ನೆಗಳನ್ನು 2 ಕೇಳ್ತಾನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 2. ಒಟ್ಟಾರೆಯಾಗಿ ಇಲ್ಲಿ ನಿಮಗೆ 2 ಅಂಕಗಳು ಸಿಗ್ತಾವೆ. ಅಂದರೆ ನಮಗೀಗ ವಿದ್ಯಾರ್ಥಿಗಳಲ್ಲಿ ಇತಿಹಾಸ ವಿಭಾಗದಿಂದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಬರ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸಾಧ್ಯ ಆದರೆ ಇದನ್ನು ನೋಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ 1 ಅಂಕದ ಪ್ರಶ್ನೆಗಳು ಈ 9 ಅಧ್ಯಾಯದಿಂದ 4 ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಈ 9 ಅಧ್ಯಾಯಗಳಿಂದ 2 ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಗೆ 3 ಅಂಕದ ಪ್ರಶ್ನೆಗಳು ಒಟ್ಟಾರೆಯಾಗಿ ಈ 9 ಅಧ್ಯಾಯಗಳಿಂದ 3 ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು 4 ಅಂಕದ ಪ್ರಶ್ನೆಗಳನ್ನು ಗಮನಿಸಿದಾಗ ಇತಿಹಾಸ ವಿಭಾಗದಿಂದ ಈ 9 ಪಾಠಗಳನ್ನು ಆಧಾರವಾಗಿಟ್ಟುಕೊಂಡು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಆಗಲೇ ನಾನು ಹೇಳಿದ್ದೀನಿ, ಮೈಸೂರಿನ ಒಡೆಯರು ಅಥವಾ ಇನ್ನೊಂದು ಭಾರತದ ಸ್ವಾತಂತ್ರ್ಯ ಹೋರಾಟದೊಳಗಡೆ 4 ಅಂಕದ ಪ್ರಶ್ನೆ ಕೇಳಬಹುದು. ಅದನ್ನು ಹೊರತುಪಡಿಸಿದರೆ ಮೈಸೂರಿನ ಒಡೆಯರು ಅಥವಾ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಈ ಅಧ್ಯಾಯಗಳಿಂದ 4 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಒಟ್ಟಾರೆಯಾಗಿ 9 ಅಧ್ಯಾಯಗಳಲ್ಲಿ 4 ಅಂಕದ ಪ್ರಶ್ನೆಗಳು ಸಿಗ್ತವೆ. ಇನ್ನು ಒಟ್ಟು ಪ್ರಶ್ನೆಗಳ ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ಈ 9 ಅಧ್ಯಾಯಗಳ ಮುಖೇನವಾಗಿ 11 ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಗೆ ಒಟ್ಟು ಅಂಕಗಳನ್ನು ಗಮನಿಸಿದಾಗ ಇತಿಹಾಸ ವಿಭಾಗದಿಂದ ಸುಮಾರು 25 ಅಂಕಗಳು ನಿಮಗೆ ದೊರಕ್ತವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಗಮನಿಸಬೇಕು, ಈ 9 ಪಾಠಗಳನ್ನು ನಾವು ಕರೆಕ್ಟಾಗಿ ಅಧ್ಯಯನವನ್ನು ಮಾಡಿದರೆ, ನಾನು ಆಗಲೇ ಹೇಳಿದ್ದೀನಿ ಈ ನೀಲನಕ್ಷೆಯಲ್ಲಿ ಯಾವ ಪಾಠದೊಳಗಡೆ ಯಾವ ಅಂಕಗಳು ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಅಂತೇಳಿ. ಈಗ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಈ ಇತಿಹಾಸ ವಿಭಾಗದಿಂದ ತಮಗೆ 25 ಅಂಕಗಳು ಲಭಿಸ್ತವೆ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ಮಾಡಿ. ರಾಜ್ಯಶಾಸ್ತ್ರದ ವಿಚಾರವಾಗಿ ಗಮನಿಸಿದಾಗ
ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅನ್ನೋ ಒಂದು ಅಧ್ಯಾಯದಿಂದ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಹಾಗೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳ ಸಂಖ್ಯೆ ಕೂಡ 2 ಆಗಿದೆ. ಇನ್ನು 2ನೇ ಅಧ್ಯಾಯ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಈ ಅಧ್ಯಾಯದಿಂದ ವಿದ್ಯಾರ್ಥಿಗಳಿಗೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 4 ಅಂಕದ ಪ್ರಶ್ನೆ ಒಂದನ್ನು ಕೇಳ್ತಾರೆ. ಹಾಗಾಗಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಒಟ್ಟಾರೆಯಾಗಿ ಈ ಪಾಠದೊಳಗಡೆ ನಮಗೆ 4 ಅಂಕಗಳು ದೊರೀತವ. ಇನ್ನು 3ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಅನ್ನೋ ಒಂದು ಅಧ್ಯಾಯದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಅಧ್ಯಾಯದಲ್ಲಿ 3 ಅಂಕದ ಒಂದು ಪ್ರಶ್ನೆಗಳ ಸಂಖ್ಯೆ ನೋಡಿದರೆ 1, ಟೋಟಲ್ ಆಗಿ ನಿಮಗೆ ಒಟ್ಟು ಅಂಕಗಳ ಸಂಖ್ಯೆ 3 ಆಗಿವೆ. ರಾಜ್ಯಶಾಸ್ತ್ರ ಒಳಗಡೆ ಬರ್ತಕ್ಕಂಥ 4ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು. ಈ ಅಧ್ಯಾಯದೊಳಗಡೆ 1 ಅಂಕದ 2 ಪ್ರಶ್ನೆಗಳು ಕೇಳ್ತಾರೆ. ಹಾಗೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಗಮನಿಸಿದಾಗ 2 ಪ್ರಶ್ನೆಗಳು, ಒಟ್ಟಾರೆಯಾಗಿ ಅಂಕಗಳ ವಿಧಗಳನ್ನು ಗಮನಿಸಿದಾಗ 2 ಅಂಕಗಳು ನಮಗೆ ಈ ಅಧ್ಯಾಯದಿಂದ ದೊರಕ್ತವೆ. ಅಂದರೆ ಇಡಿಯಾಗಿ ನಮಗೆ ಈ ರಾಜ್ಯಶಾಸ್ತ್ರ ಅಧ್ಯಾಯದಲ್ಲಿ 4 ಅಧ್ಯಾಯಗಳು ಕಂಡುಬರ್ತವೆ. ಈ 4 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ನಮಗೆ 1 ಅಂಕದ ಪ್ರಶ್ನೆಗಳು 2 ಕೇಳಬಹುದು. ಹಾಗೆ 2 ಅಂಕದ ಪ್ರಶ್ನೆಗಳನ್ನು 1 ಕೇಳ್ತಾರೆ. 3 ಅಂಕದ ಪ್ರಶ್ನೆ 1 ಮತ್ತು 4 ಅಂಕದ ಪ್ರಶ್ನೆ 1 ಇದೆ. ಅಂದರೆ ಅದಕ್ಕೆ 4 ಅಂಕದ ಪ್ರಶ್ನೆ ಯಾವ ಪಾಠದಲ್ಲಿ ಕೇಳ್ತಾರೆ ಅಂತಾರೆ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟಾರೆಯಾಗಿ ನಾವು ಪ್ರಶ್ನೆಗಳ ಸಂಖ್ಯೆಯನ್ನು ಗಮನಿಸಿದಾಗ 5 ಪ್ರಶ್ನೆಗಳನ್ನು ಇಲ್ಲಿ ಗಮನಿಸಬಹುದು ಮತ್ತು ಅಂಕಗಳನ್ನು ಗಮನಿಸಿದಾಗ ಒಟ್ಟಾರೆಯಾಗಿ 11 ಅಂಕಗಳು ನಮಗೆ ದೊರೀತವೆ. ಇನ್ನು ಸಮಾಜಶಾಸ್ತ್ರದ ವಿಭಾಗದ ಬ್ಲೂ ಪ್ರಿಂಟನ್ನು ಗಮನಿಸಿದಾಗ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ 4 ಅಧ್ಯಾಯಗಳಿವೆ. ಸೊ ಮೊದಲನೇ ಅಧ್ಯಾಯ ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನೋ ಒಂದು ಅಧ್ಯಾಯದೊಳಗಡೆ 1 ಅಂಕದ ಒಂದು ಪ್ರಶ್ನೆ ಮಾತ್ರ ಕೇಳ್ತಾರೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1, ಒಟ್ಟು ಅಂಕಗಳ ಸಂಖ್ಯೆ 1 ಆಗಿದೆ. ಇನ್ನು 2ನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನೋ ಒಂದು ಅಧ್ಯಾಯದೊಳಗಡೆ 3 ಅಂಕದ ಒಂದು ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳು ನಮಗೆ ಈ ಪಾಠದಿಂದ ಎಷ್ಟು ಸಿಗ್ತಾವೆ ಅಂತಾರೆ, 3 ಅಂಕಗಳು ಸಿಗ್ತಾವೆ. ಇನ್ನು 3ನೇ ಅಧ್ಯಾಯ ಸಾಮಾಜಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅನ್ನೋ ಒಂದು ಅಧ್ಯಾಯ. ಈ ಅಧ್ಯಾಯದಿಂದ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಕೂಡ 2 ಆಗಿದೆ. ಸೊ ಒಟ್ಟಾರೆಯಾಗಿ ನಮಗೆ ಈ ಅಧ್ಯಾಯದಿಂದ 2 ಅಂಕಗಳು ದೊರೀತವೆ. ಇನ್ನು ಕೊನೆಯದಾಗಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ 4ನೇ ಅಧ್ಯಾಯ ಸಾಮಾಜಿಕ ಸವಾಲುಗಳು ಅನ್ನೋ ಒಂದು ಅಧ್ಯಾಯ. ಈ ಅಧ್ಯಾಯದೊಳಗಡೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಕೂಡ 1 ಆಗಿದೆ. ಹಾಗೆ ಅಂಕಗಳ ಆ ಒಂದು ವಿಚಾರವನ್ನು ಗಮನಿಸಿದಾಗ ಈ ಅಧ್ಯಾಯದಿಂದ ನಮಗೆ 2 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಇನ್ನು ಈ ಒಂದು ಸಮಾಜಶಾಸ್ತ್ರ ವಿಭಾಗದ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ಗಮನಿಸಿದಾಗ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ್ದು 1, 3 ಅಂಕದ ಪ್ರಶ್ನೆ 1. ನಾನು ಆಗಲೇ ಹೇಳಿದ್ದೀನಿ, ದುಡಿಮೆ ಮತ್ತು ಆರ್ಥಿಕ ಜೀವನ ಅಧ್ಯಾಯದಿಂದ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ಅಂದರೆ ಈ 4 ಪಾಠಗಳಿಂದ 5 ಪ್ರಶ್ನೆಗಳಿರ್ತಾವೆ. ಹಾಗೆ ಇಲ್ಲಿ ನಮಗೆ ದೊರೆಯುವಂಥ ಅಂಕಗಳ ಒಂದು ವಿಚಾರವನ್ನು ಗಮನಿಸಿದಾಗ ಸುಮಾರು 8 ಅಂಕಗಳು ಈ ಒಂದು ಸಮಾಜಶಾಸ್ತ್ರ ವಿಭಾಗದಿಂದ ನಮಗೆ ದೊರೀತವೆ. ಪ್ರೀತಿಯ ವಿದ್ಯಾರ್ಥಿಗಳಿಂದ ಅತಿ ಹೆಚ್ಚು ಅಂಕಗಳನ್ನು ಒದಗಿಸಿಕೊಡುವಂಥ ವಿಭಾಗ ಯಾವುದಂತಾರೆ ಅದು ಭೂಗೋಳಶಾಸ್ತ್ರ. ಸೊ ಜಿಯೋಗ್ರಫಿ ಅಂತ ಕರಿತೀವಲ್ಲ. ಸೊ ಈ ಜಿಯೋಗ್ರಫಿ ಅಧ್ಯಾಯಗಳಲ್ಲಿ ಸುಮಾರು 10 ಅಧ್ಯಾಯಗಳಿವೆ. ಈ ಅಧ್ಯಾಯಗಳಲ್ಲಿ ನಮಗೆ ಮೊದಲನೇ ಅಧ್ಯಾಯ ಯಾವುದಂತಾರೆ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಈ ಅಧ್ಯಾಯದಿಂದ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾನೆ. ಅದು ಮುಖ್ಯವಾಗಿ ಒಂದೇ ಒಂದು ಪ್ರಶ್ನೆ. ಸೊ ಅದು ಎಲ್ಲಿಂದ ಬರ್ಬೋದು ಅಂತ ನಿಮ್ಗೆ ಹೆಚ್ಚಾಗಿ ಮ್ಯಾಪ್ನಿಂದ ಬರಬಹುದು. ಇನ್ನು 2ನೇ ಅಧ್ಯಾಯ ಭಾರತದ ಋತುಗಳು ಅಂತೇಳಿ ಬರ್ತದೆ. ಸೊ ಇದರೊಳಗಡೆ ನಿಮಗೆ 1 ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳು ಕೂಡ ಒಂದೇ ದೊರೀತದೆ. ಇನ್ನು 3ನೇ ಅಧ್ಯಾಯ ಭಾರತದ ಮಣ್ಣುಗಳು 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ, 4 ಅಂಕದ ಒಂದು ಪ್ರಶ್ನೆಯನ್ನು 3ನೇ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ಮಣ್ಣುಗಳು ಎಂಬ ಅಧ್ಯಾಯದಿಂದ ತೆಗೆದುಕೊಳ್ತಾರೆ. ಹಾಗಾಗಿ ನೀವು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪ್ರಶ್ನೆ ಸಂಖ್ಯೆ 1 ಮತ್ತು ಅಂಕಗಳ ವಿಚಾರವಾಗಿ ಗಮನಿಸಿದಾಗ 4 ಅಂಕಗಳು ಈ ಅಧ್ಯಾಯದಿಂದ ನಮಗೆ ದೊರೀತವೆ. ಇನ್ನು 4ನೇ ಅಧ್ಯಾಯ ಭಾರತದ ಅರಣ್ಯ ಸಂಪತ್ತು. ಈ ಅಧ್ಯಾಯದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು ಇಲ್ಲಿ ನಿಮಗೆ 3 ದೊರೀತವೆ. ಇನ್ನು 5ನೇ ಅಧ್ಯಾಯ ಭಾರತದ ಜಲಸಂಪನ್ಮೂಲ. ಇದರೊಳಗಡೆ ನಿಮಗೆ 2 ಅಂಕದ ಒಂದು ಪ್ರಶ್ನೆಗಳ ಸಂಖ್ಯೆ 1 ಕೂಡ, ಹಾಗೆ ಅಂಕಗಳು ನಿಮಗೆ ಇಲ್ಲಿ 2 ದೊರೀತವೆ. ಇನ್ನು 6ನೇ ಅಧ್ಯಾಯ ಭಾರತದ ಭೂ ಬಳಕೆ ಹಾಗೂ ಕೃಷಿ. ಸೊ ಇಲ್ಲಿ
2 ಅಂಕದ ಪ್ರಶ್ನೆ 1, ಪ್ರಶ್ನೆಗಳ ಸಂಖ್ಯೆ ಕೂಡ ಒಂದೇ ಆಗಿರ್ತದೆ ಮತ್ತು ಇಲ್ಲಿ ನಮಗೆ ಈ ಅಧ್ಯಾಯದಿಂದ 2 ಅಂಕಗಳು ದೊರೀತವೆ. ಇನ್ನು 7ನೇದಾಗಿ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅನ್ನೋ ಒಂದು ಅಧ್ಯಾಯ. ಈ ಅಧ್ಯಾಯದಿಂದ ಮತ್ತೆ ನಮಗಿಲ್ಲಿ ಮ್ಯಾಪಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರ್ತದೆ. ಟೋಟಲ್ ಆಗಿ ಇಲ್ಲಿ ನಮಗೆ 1 ಅಂಕಗಳು ದೊರೀತವೆ. ಇನ್ನು ಭಾರತದ ಸಾರಿಗೆ ಹಾಗೂ ಸಂಪರ್ಕ 8ನೇ ಅಧ್ಯಾಯ. ಸೊ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು ಮ್ಯಾಪಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಟ್ಟಾರೆಯಾಗಿ ಪ್ರಶ್ನೆಗಳ ಸಂಖ್ಯೆ 2 ಮತ್ತು ಅಂಕಗಳು ಕೂಡ ನಿಮಗೆ 2 ದೊರೀತವೆ ಇಲ್ಲಿ. ಇನ್ನು 9ನೇ ಅಧ್ಯಾಯ ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಅಧ್ಯಾಯ. ಈ ಅಧ್ಯಾಯದೊಳಗಡೆ 1 ಅಂಕದ ಒಂದು ಪ್ರಶ್ನೆ ಮತ್ತು ಮ್ಯಾಪಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಪ್ರಶ್ನೆಗಳ ಒಟ್ಟು ಸಂಖ್ಯೆಯನ್ನು ಗಮನಿಸಿದಾಗ 1 ಅಂಕದ ಪ್ರಶ್ನೆ ಆದರೂ ಕೇಳ್ಬೋದು ಮತ್ತು ಅಥವಾ ಮ್ಯಾಪಿಗೆ ಸಂಬಂಧ ಪ್ರಶ್ನೆ ಆದರೂ ಕೇಳ್ಬೋದು. ಹೀಗಾಗಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಒಟ್ಟು ಅಂಕಗಳ ಸಂಖ್ಯೆ ನಮಗೆ 2 ಆಗಿರ್ತವೆ. ಇನ್ನು ಕೊನೆಯ ಪಾಠ ಭಾರತ ನಿಸರ್ಗ ವಿಕೋಪಗಳು ಅಂತೇಳಿ ಬರ್ತದೆ. ಈ ಅಧ್ಯಾಯದಿಂದ ನಿಮಗೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳು 3 ದೊರೀತವೆ. ಒಟ್ಟಾರೆಯಾಗಿ ಈ ಭೂಗೋಳಶಾಸ್ತ್ರ ಅಧ್ಯಾಯದಿಂದ ನಮಗೆ 1 ಅಂಕದ ಪ್ರಶ್ನೆಗಳು 3 ಬರ್ತವೆ, 2 ಅಂಕದ ಪ್ರಶ್ನೆಗಳು 2 ಮತ್ತು 3 ಅಂಕದ ಪ್ರಶ್ನೆಗಳು 2, 4 ಅಂಕದ ಪ್ರಶ್ನೆಗಳು 1, ಹಾಗೆ ಮ್ಯಾಪಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು 5 ಅಂಕದ ಪ್ರಶ್ನೆಗಳು ಇದೇ ಅಧ್ಯಾಯದಲ್ಲಿ ಅಂದರೆ ಇದೇ ವಿಭಾಗದಲ್ಲಿ ದೊರೆಯುತ್ತಿರುವುದು ನಿರ್ದಿಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಇನ್ನು ಒಟ್ಟು ಪ್ರಶ್ನೆಗಳ ಸಂಖ್ಯೆ 9 ಆಗಿದ್ದರೆ ಒಟ್ಟು ಅಂಕಗಳ ಸಂಖ್ಯೆ ಕೂಡ 22 ಆಗಿದೆ. ಅತಿ ಹೆಚ್ಚು ಅಂಕಗಳನ್ನು ಒದಗಿಸಿಕೊಡುವ ವಿಭಾಗ ಯಾವುದಂತಾರೆ ಭೂಗೋಳಶಾಸ್ತ್ರ, ಇತಿಹಾಸವನ್ನು ಹೊರತುಪಡಿಸಿದರೆ. ಅರ್ಥಶಾಸ್ತ್ರದ ವಿಭಾಗದೊಳಗಡೆ 1ನೇ ಅಧ್ಯಾಯ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅನ್ನೋ ಒಂದು ಅಧ್ಯಾಯದೊಳಗಡೆ 2 ಅಂಕದ ಪ್ರಶ್ನೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 1, ನಮಗೆ ದೊರೆಯುವಂಥ ಅಂಕಗಳು 2. ಇನ್ನು ಗ್ರಾಮೀಣ ಅಭಿವೃದ್ಧಿ 2ನೇ ಅಧ್ಯಾಯ, ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ ನಮಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಇದರಿಂದ ದೊರೆಯುವಂಥ ಅಂಕಗಳು 4. ಸೊ ಇಲ್ಲಿ 3 ಅಂಕದ ಪ್ರಶ್ನೆಯನ್ನು ಗಮನಿಸಿ ಅಧ್ಯಯನವನ್ನು ಮಾಡಿ. ಹಾಗೆ 3ನೇ ಅಧ್ಯಾಯ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಅನ್ನೋ ಒಂದು ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳ ನಮಗಿಲ್ಲಿ ಈ ಅಧ್ಯಾಯದಿಂದ 1 ಅಂಕ ದೊರೀತದೆ. ಒಟ್ಟಾರೆಯಾಗಿ ಅರ್ಥಶಾಸ್ತ್ರದ ವಿಭಾಗದಿಂದ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಆಗಿದ್ದರೆ ಈ ಅಧ್ಯಾಯದಿಂದ 7 ಅಂಕಗಳು ನಮಗೆ ದೊರೀತವೆ. ಹಾಗಾಗಿ ಇದನ್ನು ಕೂಡ ಹೆಚ್ಚು ಗಮನವಿಟ್ಟು ವಿದ್ಯಾರ್ಥಿಗಳು ಯಾವ ಅಧ್ಯಾಯಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ಮಾಡಿ. ಇನ್ನು ವ್ಯವಹಾರ ಅಧ್ಯಯನ. ಸೊ ಈ ವ್ಯವಹಾರ ಅಧ್ಯಯನದಲ್ಲಿ ನಮಗೆ ಮುಖ್ಯವಾಗಿ 3 ಅಧ್ಯಾಯಗಳಿವೆ. ಆ 3 ಅಧ್ಯಾಯಗಳಲ್ಲಿ 1ನೇ ಅಧ್ಯಾಯ ಯಾವುದಂತಾರೆ ಬ್ಯಾಂಕ್ ವ್ಯವಹಾರಗಳು. ಈ ಬ್ಯಾಂಕ್ ವ್ಯವಹಾರಗಳ ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಟೋಟಲ್ ಆಗಿ ನಮಗೆ 2 ಅಂದರೆ 1 ಅಂಕದ್ದೊಂದು, 3 ಅಂಕದ 2 ಪ್ರಶ್ನೆಗಳು. ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ ನಮಗೆ 4 ಅಂಕಗಳು ದೊರೀತವೆ. ಇನ್ನು 2ನೇ ಅಧ್ಯಾಯ ಉದ್ಯಮಶೀಲತೆ. ಸೊ ಈ ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಹೊರತುಪಡಿಸಿದರೆ ಮತ್ಯಾವುದು ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಹಾಗಾಗಿ ಇಲ್ಲಿ 1 ಪ್ರಶ್ನೆ, ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಒಂದೇ ಆಗಿರ್ತದೆ ಮತ್ತು ಇಲ್ಲಿ ಅಂಕಗಳು ಕೂಡ ಒಂದೇ ಆಗಿರ್ತದೆ. ಇನ್ನು 3ನೇ ಅಧ್ಯಾಯ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅನ್ನೋ ಒಂದು ಅಧ್ಯಾಯದೊಳಗಡೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದನ್ನು ಹೊರತುಪಡಿಸಿದರೆ ಇನ್ಯಾವುದು ಪ್ರಶ್ನೆಗಳನ್ನು ಕೇಳುವುದಿಲ್ಲ ಇಲ್ಲಿ. ಹಾಗಾಗಿ 2 ಅಂಕದ ಒಂದು ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 1 ಆಗಿರ್ತದೆ ಮತ್ತು ಇದರಿಂದ ದೊರಕುವಂಥ ಅಂಕಗಳು 2 ಆಗಿರ್ತವೆ. ಸೊ ಇಲ್ಲಿ ವ್ಯವಹಾರ ಅಧ್ಯಯನ ವಿಭಾಗದಿಂದ ನಮಗೆ ಒಟ್ಟು ಅಂಕಗಳ ವಿಚಾರವನ್ನು ಗಮನಿಸಿದಾಗ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾನೆ, 2 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ್ದು ಒಂದು ಪ್ರಶ್ನೆ ಮತ್ತು ಒಟ್ಟು ಪ್ರಶ್ನೆಗಳನ್ನು ನಾವು ಗಮನಿಸಿದಾಗ ಒಟ್ಟಾರೆಯಾಗಿ 4 ಪ್ರಶ್ನೆಗಳಿರ್ತವೆ. ಹಾಗೆ ಇಲ್ಲಿ 7 ಅಂಕಗಳು ಈ ವ್ಯವಹಾರ ಅಧ್ಯಯನ ವಿಭಾಗದಿಂದ ನಮಗೆ ದೊರಕ್ತವೆ. ವಿದ್ಯಾರ್ಥಿಗಳೇ ಇದು ಇಂತಿಷ್ಟು ನಮಗೆ 2025 ಮತ್ತು 26ನೇ ಸಾಲಿನ ನೀಲನಕ್ಷೆಯಲ್ಲಿ ಕಂಡುಬರುವಂಥ ಪ್ರಶ್ನೆಗಳ ವಿಧಾನಗಳಾಗಿವೆ. ಈ ವಿಧಾನಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಏನಾದರೂ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ದರೆ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ಈ ಒಂದು ನೀಲನಕ್ಷೆಯನ್ನು ಕೂಲಂಕುಷವಾಗಿ ನೀವು ಗಮನಿಸಿ ಅಧ್ಯಯನವನ್ನು ಕೈಗೊಳ್ಳಿ ಅನ್ನುತ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ
ನೀವು ನಮ್ಮ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಖಂಡಿತ ನೀವು ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.